ಸ್ನೇಹಿತರೆ, ನಮ್ಮ ಸಾಂಸ್ಕೃತಿಕ ನಗರ ಅರಮನೆ ನಗರಿ ಮೈಸೂರು. ಮೈಸೂರು ಜಿಲ್ಲೆಯ ಭತ್ತದ ಕಣಜ ಎಂದೇ ಪ್ರಸಿದ್ಧಿಯಾದ ನಮ್ಮ ಕೃಷ್ಣರಾಜನಗರದ ಮೂಲ ಹೆಸರೇ ಎಡತೋರೆ. ನಗರದ ಎಡಭಾಗದಲ್ಲಿ ಕಾವೇರಿ ನದಿಯು ಹರಿಯುತ್ತಿದ್ದು, ನದಿಗೆ ಇನ್ನೊಂದು ಹೆಸರೇ ತೊರೆ ಎಂಬುದಾಗಿರಲು ಇದಕ್ಕೆ ಎಡತೋರೆ ಎಂದು ನಾಮಕರಣವಾಯಿತು. ಅಂದು ನಮ್ಮ ಮೈಸೂರು ಅರಸರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರು ಕರುನಾಡ ಕಾಮಧೇನು ಕಲ್ಪವೃಕ್ಷ ಎಂದೇ ಹೆಸರುವಾಸಿಯಾಗಿದ್ದು, ಅಂದಿನ ದಿವಾನರು ಸರ್ ಎಂ ವಿಶ್ವೇಶ್ವರಯ್ಯನವರ ನೇತೃತ್ವದಲ್ಲಿ ಕನ್ನಂಬಾಡಿಯಲ್ಲಿ ಕೃಷ್ಣರಾಜ ಸಾಗರ ಅಣೆಕಟ್ಟು ಕಟ್ಟಲು ಅದರ ಹಿನ್ನೀರಿಗೆ ನದಿಯ ದಡದಲ್ಲಿದ್ದ ಎಡತೋರೆ ಮುಳುಗಡೆಯಾಗುತ್ತದೆ. ಬೆಂಗಳೂರಿನ ಲಾಲ್ಬಾಗ್, ಊಟಿಯ ಸುಪ್ರಸಿದ್ಧ ಬೊಟಾನಿಕಲ್ ಗಾರ್ಡನ್ ವಿನ್ಯಾಸ ಮಾಡಿದ ವಿನ್ಯಾಸಕಾರ ಜರ್ಮನಿಯ ಗೂಸ್ಟವ್ ಹರ್ಮನ್ ಕುಂಬ್ರಿಗೇಲ್ ರವರು ಹೊಸ ನಗರದ ರೂಪುರೇಷೆಗಳನ್ನು ವಿನ್ಯಾಸಗೊಳಿಸಿ ಸುಂದರ ನಗರ ನಿರ್ಮಾಣಕ್ಕೆ ಕಾರಣಕರ್ತರಾದರು. ನಾಡಿಗೆ ತಂದೆಯಂತಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರ ಸವಿನೆನಪಿಗಾಗಿ ಎಡತೋರೆಯನ್ನ ಕೃಷ್ಣರಾಜನಗರ ಎಂದು ಮರುನಾಮಕರಣ ಮಾಡಲಾಯಿತು. ಭತ್ತದ ನಾಡೆಂದು ಹೆಸರುವಾಸಿಯಾದ ನಮ್ಮ ಕೃಷ್ಣರಾಜನಗರ ಎತ್ತ ನೋಡಿದರತ್ತ ಹಸಿರನ್ನ ಹೊತ್ತು ಮನಸ್ಸಿಗೆ ಮುದ ನೀಡುತ್ತಾ ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿದೆ. ನಗರದಿಂದ 3 ಕಿಲೋಮೀಟರ್ ಅಂತರದಲ್ಲಿ ಕಾವೇರಿ ನದಿಯ ದಡದಲ್ಲಿ ಸೂರ್ಯನು ತನ್ನ ಶಾಪ ವಿಮೋಚನೆಗಾಗಿ ಪೂಜಿಸಿದ ಶ್ರೀ ಅರ್ಕೇಶ್ವರ ಸ್ವಾಮಿಯ ದೇವಸ್ಥಾನವಿದ್ದು, ಇದು ಗಂಗರ ಕಾಲದಲ್ಲಿ ನಿರ್ಮಾಣವಾಯಿತೆಂದು ಹೇಳಲಾಗುತ್ತದೆ. ಹಾಗೂ ನಗರದಿಂದ 10 ಕಿಲೋಮೀಟರ್ ಅಂತರದಲ್ಲಿ ಪವಾಡ ಪುರುಷ ರಾಚಪ್ಪಾಜಿ ತಾಯಿ ಚೆನ್ನಜಮ್ಮ ಐಕ್ಯವಾದ ಪುಣ್ಯಸ್ಥಳ ಶ್ರೀ ಕಪ್ಪಡೆ ಕ್ಷೇತ್ರವಿದ್ದು, ಶಿವರಾತ್ರಿಯಲ್ಲಿ 1 ತಿಂಗಳ ಜಾತ್ರೆ ನಡೆಯುತ್ತಿದ್ದು, ಅಪಾರ ಸಂಖ್ಯೆಯಲ್ಲಿ ಭಕ್ತರು ನೆರೆದು ರಾಚಪ್ಪಾಜಿ ಚೆನ್ನಜಮ್ಮನವರ ಕೃಪೆಗೆ ಪಾತ್ರರಾಗುತ್ತಾರೆ. ಹಾಗೆ ನಗರದಿಂದ 12 ಕಿಲೋಮೀಟರ್ ಅಂತರದ ಡೋರ್ನಹಳ್ಳಿಯಲ್ಲಿ ಕ್ರೈಸ್ತರ ಪವಿತ್ರ ದೇವಾಲಯ ಸಂತ ಫಿಲೋಮಿನಾ ಚರ್ಚ್ ಇದ್ದು, ಜೂನ್ ಜುಲೈ ತಿಂಗಳಲ್ಲಿ ನಡೆಯುವ ಕ್ರೈಸ್ತರ ಜಾತ್ರೆಗೆ ರಾಜ್ಯದ ಮೂಲೆ ಮೂಲೆಗಳಿಂದ ಭಕ್ತ ಸಾಗರ ಹರಿದು ಬರುತ್ತದೆ. ಹಾಗೆ ನಗರದಿಂದ 15 ಕಿಲೋಮೀಟರ್ ಅಂತರದ ಚುಂಚನಕಟ್ಟೆಯಲ್ಲಿ ಶ್ರೀರಾಮ ದೇವರ ದೇವಸ್ಥಾನವಿದ್ದು, ಅದರ ಸಮೀಪವೇ ಮನಮೋಹಕ ಜಲಪಾತವಿದ್ದು, ಪ್ರವಾಸಿಗರು ಆ ದೃಶ್ಯಗಳನ್ನು ಖುಷಿಯಿಂದ ಕಣ್ತುಂಬಿಕೊಳ್ಳುತ್ತಾರೆ. ನಮ್ಮ ಕೃಷ್ಣರಾಜನಗರದ ಸೊಬಗನ್ನ ಸವಿಯುವ ಪ್ರವಾಸಿ ಅತಿಥಿಗಳಿಗೆ ಸುಸ್ವಾಗತ.